ನೀವು ಪ್ರೋಗ್ರಾಮ್ ಕೊಡ್ತಾ ಇರ್ತೀರಲ್ಲ, ಹೌದು. ಅವಾಗ ಯಾವ್ದೋ ಫನ್ನಿ ಇನ್ಸಿಡೆಂಟ್ ಯಾವ್ದಾರ ಇದು ಜ್ಞಾಪಕ ಇದ್ರೆ ನನಗೆ ಹೇಳಿ. ಸರ್ ಎಂತೆಂತಾವ್ ಬರ್ತಾವೆ ಗೊತ್ತಾ? ಹಾ. ಉದಾಹರಣೆಗೆ ನಿನ್ನೆ ಭಾನುವಾರ ಹೇಳಿ. ಒಂದು ಪ್ರೋಗ್ರಾಮ್ ಮಾಡಿದೀವಿ ನಿನ್ನೆ. ಹಾ. ಅದರಲ್ಲಿ ಒಬ್ರು ಹಿರಿಯರು ಬಂದ್ರು, ಹ್ಮ್. ಸುಮಾರು ಕಲಾವಿದರು ಸೇರಿದ್ದಾರೆ, ಹಿರಿಯರು ಬಂದ್ರು. ಹಾ, ಹಾ. ಅವರು ಪಾಪ ಅವ್ರಿಗೆ ಆಡಕ್ಕೆ ಅವಕಾಶ ಕೊಟ್ಟಿದೀವಿ, ಅವ್ರು ಆಡ್ತಾ ಇದಾರೆ. ಹ್ಮ್. ಅವ್ರು ಆಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಸಿಂಗರ್ಸ್ ಎಲ್ಲ ಹಾ. ಅವ್ರು ಹಾಡ್ ಕೇಳ್ಬೇಕು, ಹೆಂಗ್ ಆಡ್ತಾರೆ, ನಾವ್ ಹೆಂಗ್ ಆಡ್ಬೇಕು ಅಂತ ಕೇಳ್ಬೇಕು ತಾನೆ. ತಿಳ್ಕೋಬೇಕು. ಇವ್ರ ಪಾಡ್ಗೆ ಇವ್ರು ಮೊಬೈಲ್ ಡಿಸ್ಕರ್ಷನ್ ಮಾಡೋದು, ಹಾ. ಆಮೇಲೆ ನಿದ್ದೆ ಮಾಡೋದು, ಈ ತರ ಏನ್ ಸರ್ ಏನ್ sir ಇದು ಬೇಕು ಸರ್? program? ಅಲ್ಲ, ಒಬ್ರು ಸಿಂಗರ್ ಆಡ್ಬೇಕಾದ್ರೆ ನಾವ್ ಕಲಿಯೋದು ಗಮನ ಎಷ್ಟು? ಇಟ್ಟು ಕೇಳ್ಬೇಕು. ಹೌದು, ಎಷ್ಟು ಇಲ್ಲ. ಕಲಿಯೋದಿರುತ್ತಲ್ಲ. ಕಲಿಯೋದಿರುತ್ತೆ. ಅವ್ರ ಪಾಡ್ಗೆ ಅವ್ರು ಡಿಸ್ಕರ್ಷನ್ ಮಾಡೋದಿಲ್ಲ, ನಿದ್ದೆ ಮಾಡಕ್ ಅಲ್ಲಿ ಬರೋದು. ನಿದ್ದೆ ಬೇರೆ ಆಮೇಲೆ ಮಾಡ್ತಾರೆ. ಅವರು ಯಜಮಾನ್ರು 84-85 ವರ್ಷ ಆಗೈತೆ. ಅವ್ರು ವಯಸ್ಸು ನೋಡಿ 84-85 ವಯಸ್ಸಿನಲ್ಲಿ. ಅವ್ರು ಏನ್ ಮಾಡಿದ್ರು ಗೊತ್ತಾ ಕಡೆಗೆ? ಆಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಹಾ. ಬೇಜಾರ್ ಬಿದ್ಬಿಟ್ರು. ನಾವ್ ಹಿಂಗ್ ಆಡ್ತಾ ಇದ್ದೀವಿ, ನಿಮ್ ಡಿಸ್ಕರ್ಷನ್ ಮಾಡ್ತಾ ಇದೀವಿ, ನಾವ್ ಹೆಂಗ್ರಿ ಆಡ್ಬೇಕು ಅಂತ ಕೋಪ ಮಾಡ್ಕೊಂಡ್ಬಿಟ್ರು. ಆಮೇಲೆ ಸರ್ ನಾವ್ ಕೂಲ್ ಮಾಡಿದ್ವಿ, ಸರ್ ಇವೆಲ್ಲ ಸರ್ವೇ ಸಾಮಾನ್ಯ, ಇದು ಪ್ರಾಕ್ಟೀಸ್ ರೂಮ್ ಅಲ್ವಾ, ಆರಾಮಾಗಿರಿ ಸರ್, ನೀವು ಎಂಜಾಯ್ ಮಾಡಿ ಇದ್ರ ಜೊತೆಗೆ ಅಂದ್ವಿ. ಆಮೇಲೆ ಸುಮ್ನೆ ಸಮಾಧಾನ ಪಟ್ಕೊಂಡ್ರು. ಹಂಗಾಯ್ತು ಕತೆ.